ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ, ನಾವಿಲ್ಲಿ ಬೆಳಗ್ಗೆಲಿದ್ದ ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ. ನಾನು ಅಲ್ಲಿ ಚಪಾತಿ ಮಾಡಾಕತ್ತಿದ್ದೆ. ನಮ್ಮ ಸಾನು ಕೆಳಗೆ ಕುಂತ್ಕೊಂಡು ಸಣ್ಣ ಸಣ್ಣ ಚಪಾತಿನ ಲಟ್ಟಿಸ್ಕೊಡಾಕತ್ತಿದ್ಲು. ಹಿಟ್ಟು ಹಚ್ಚಿ ಮಾಡ್ತಾಯಿದ್ದಿಲ್ಲ, ನಾ ಎಣ್ಣೆ ಹಚ್ಚಿ ಮಾಡಾಕತ್ತಿದ್ದೆ. ಹಂಗಾಗಿ ನಾನು ಸಣ್ಣ ಸಣ್ಣ ನಮ್ಮನು ಲಟ್ಸಾಕತ್ತಿದ್ಲು. ಇಲ್ಲ, ನಾನು ಲಟ್ಟಿಸ್ತೀನಿ ಅಂತಂದು ತಾನು ಸಣ್ಣ ಸಣ್ಣ ಲಟ್ಸಾಕತ್ತಿದ್ಲು. ಅಲ್ಲಿ ಆರಾಮ್ ಹೇಳಾಕತ್ಲು, ನೀನು ಚಪಾತಿ ಮಾಡ್ತೇವಂತ. ನಾ ಚಪಾತಿ ಮಾಡ್ತೀನಿ ಅಂತಂದು ಹೇಳಾಕತ್ತಿದ್ಲು. ನಾವು ಇದು ನನ್ನ ಗಂಡು ಮನೆಯಲ್ಲಿದ್ದ ಮಾಡ್ತಾ ಇರೋದ್ಲಾಗು. ನಮ್ಮ ಮನೆ ಪುಟ್ಟ ಮನೆ ರೀ, ನಮ್ಮದೇನು ಅಷ್ಟು ದೊಡ್ಡ ಮನೆ ಇಲ್ಲ, ಸಣ್ಣ ಮನೆ ಐತಿ. ಸಣ್ಣ ಮನೆಯಾಗನ ಸ್ವಲ್ಪ ಕಿಚನ್ ಕಟ್ಟಿ ಆಮೇಲೆ ಒಂದು ರೂಮು ಒಂದು ಹಾಲು ಅಷ್ಟೇ ಇರೋದು. ಬಿಟ್ಟು ಹಳ್ಳಿ ಮನೆ ಅಲ್ಲದೆ, ಹಳ್ಳಿ ಮನೆ ಯಾವ ಥರ ಇರ್ತಲ್ಲ ಆ ಥರನ ಮಾಡ್ಕೊಂಡ್ವಿ. ನಾವೆಲ್ಲ ಇದನ್ನು ಮಾಡ್ಬೇಕಂದ್ವಿ. ನಮ್ಮ ಅತ್ತೆ ಮೊದಲಿಗೆ ಬೇಡ ಅಂತಂದು ಹೆಂಗಿತ್ತು ಹಂಗೆ ಮಾಡಿವಿ. ಇಲ್ಲಿ ನಮ್ಮ ಅತ್ತೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು, ಹಂಗಾಗಿ ಅವರು ಹೊರಗಡೆ ಕೂತು ಊಟ ಮಾಡಾಕತ್ತಿದ್ರು. ಇದು ನಮ್ಮ ಮನೆ ಮುಂದ್ಗಡೆ ಇರೋಂಥ ಪಾಪು. ಆಕೆ ನಮ್ಮ ಸಾನ್ವಿ ಇದ್ಲಂದ್ರೆ ನಮ್ಮ ಮನ್ಯಾಗ ಇರ್ತಾಳೆ. ಆಕೆ ಸಾನ್ವಿ ಕರೆಯಾಕತ್ತಿದ್ಲಂತಂದು ಸಾನ್ವಿ ಜೊತೆ ಬಂದ್ಲು. ಅಲ್ಲಿ ನಮ್ಮ ಅತ್ತೆ ಜೊತೆ ಊಟ ಮಾಡಾಕತ್ತಿದ್ಲು. ಆಕೆ ಸಾನ್ವಿ ಚಪಾತಿ ಮಾಡೋದು ನೋಡಿ ನಾನು ಚಪಾತಿ ಮಾಡ್ತೀನಿ ಆಕಿ ಜೊತೆ ಅಂತಂದು ಹೇಳಿ ಚಪಾತಿ ಮಾಡೋಕೆ ಬರಾಕತ್ತಿದ್ಲು. ಇಲ್ಲಿ ಚಪಾತಿ, ಆಲೂಗಡ್ಡೆ ಪಲ್ಯ, ಸಾಂಬಾರು, ಅನ್ನ ರೆಡಿ ಆಗೈತಿ. ಮತ್ತು ನಾನು ಮಧ್ಯಾಹ್ನಲಿದ್ದ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ಮಧ್ಯಾಹ್ನ ಬನ್ನಿ, ಇವಾಗ ನಾಳೆ ನಮ್ಮ ಮಾಮನವ್ರದ್ದು ಮನೆ ಓಪ್ಲಿಂಗ್ ಐತಿ. ಅದಕ್ಕಾಗಿ ನಾವು ಇಲ್ಲಿ ಬಟ್ಟೆ ಶಾಪಿಂಗ್ ಹೊಂಟೀವಿ. ಇವಳು ನಮ್ಮ ಫ್ರೆಂಡ್ ಅನ್ನೋಕ್ಕಿಂತ ನನ್ನ ತಂಗಿ ಅನ್ನೋಕ್ಕಿಂತ ನನ್ನ ಜೀವ ಅಂತಂದು ಹೇಳಿದ್ರು ಕಮ್ಮಿನ. ಅಷ್ಟೊಂದು ಕ್ಲೋಸ್ ನನಗೆ. ಅವಳು ನನ್ನ ಸಂಬಂಧ ಬೆಂಗಳೂರಲ್ಲಿದ್ದ ಬಂದಾಳ. ನಾವು ಊರಿಗೆ ಹೋಗ್ತೀವಿ ಅಂತ ಹೇಳಿದ್ದಕ್ಕೆ ಬೆಂಗಳೂರಿಗೆ ಬಂದ. ಅಲ್ಲಿ ನಮ್ಮ ಇದನ್ನ ಸೀಟ್ ಬೆಲ್ಟ್ ಹಾಕೊಂಡಿದ್ದಿಲ್ಲ. ನಾನು ಅದನ್ನೇ ಹೇಳಾಕತ್ತೀನಿ. ಯಾಕಂದ್ರೆ ನಿನ್ನೆ ಸೀಟ್ ಬೆಲ್ಟ್ ಹಾಕಿಲಾರ್ದಕ್ಕೆ ನಮ್ಮ ಮನೆಯವ್ರು 500 ರೂಪಾಯಿ ಫೈನ್ ಕಟ್ಟಿದ್ರಲ್ಲ. ನಾನು ಅದನ್ನೇ ಹೇಳಾಕತ್ತಿದ್ದು ನಮ್ಮ ಇದನ್ನಿಗೆ, ನೀನು ಸೀಟ್ ಬೆಲ್ಟ್ ಹಾಕ್ತಿರಪ್ಪ, ನಿಮ್ಮಣ್ಣ ನಿನ್ನೆ ಸೀಟ್ ಬೆಲ್ಟ್ ಹಾಕಲಾರ್ದಕ್ಕೆ 500 ರೂಪಾಯಿ ಫೈನ್ ಕಟ್ಟಿ ಬಂದೀವಿ ಅಂತಂದು. ನಾವಿವಾಗ ಮೊದಲಿಗೆ ರೇಷನ್ ಅಂಗಡಿ ಬಂದೀವಿ. ರೇಷನ್ ತಗೊಂಡು ಆಮೇಲೆ ಬಟ್ಟೆ ಅಂಗಡಿಗೆ ಹೋದ್ರಾಯ್ತು ಅಂತಂದು ನಾವೀಗ ರೇಷನ್ ತೊಗೊಂಡ್ರಾಯ್ತು ಅಂತಂದು. ಯಾಕಂದ್ರೆ ನಮ್ಮ ಮನೆಗೆ ಕಳಿಸಿದ್ರು. ನಮ್ಮನೆ ಯಾಕೆ ಕಳಿಸಿದ್ರು ಅಂದ್ರೆ ಜಾಸ್ತಿ ಏನು ಗ್ರ್ಯಾಂಡಾಗಿ ಮಾಡಾಕತ್ತಿದ್ದಿಲ್ಲ, ಹಂಗೆ ಸಿಂಪಲ್ಲಾಗಿ ಮಾಡಾಕತ್ತಿದ್ರು. ಹಂಗಾಗಿ ರೇಷನ್ನು ಬಟ್ಟೆ ಆಮೇಲೆ ಬರ್ದು ಕಳಿಸಿದ್ರಲ್ಲ ತೊಗೊಂಬಂದ್ರಾಯ್ತು ಅಂತಂದು ನಾವು ಇವಾಗ ರೇಷನ್ ತೊಗೊಳಕ್ಕೆ ಬಂದೀವಿ. ನಾವು ಇವಾಗ ರೇಷನ್ ಎಲ್ಲ ತೊಗೊಂಡು ನೆಕ್ಸ್ಟು ಬಟ್ಟೆ ಅಂಗಡಿ ಹೊಂಟಿವಿ. ನೋಡ್ರಿ, ನಾವು ಇಷ್ಟು ಜನ ಬಂದೀವಿ ರೇಷನ್ ತೊಗೊಳಕ್ಕೆ. ಇನ್ನೂ ಒಬ್ಬ ನಮ್ಮ ಮಾಮ ಇಲ್ಲ. ಅವರು ನಮ್ಮ ಮಾಮ ನಮ್ಮ ಅಂಟಿ ಏನೋ ಕೆಲಸ ಐತೆ ಅಂತಂದು ಆ ಕಡೆ ಹೋದರು. ನಾನು ನಮ್ಮ ತಂಗಿ ನಮ್ಮನ್ನು ಆ ಕಡೆ ಇರೋದು. ಅವರು ದೊಡ್ಡಕ್ಕ ಅಂದ್ರೆ ಇಲ್ಲಿ ನಮ್ಮ ಗಂಡ ಮನೆ ಕಡೆ ಎಲ್ಲಾರವರು. ಹಾಗಾಗಿ ನಾವು ಅಲ್ಲಿ ಎಲ್ಲರೂ ಸೇರಿ ರೇಷನ್ ತೊಗೊಂಡು ಬಟ್ಟೆ ಅಂಗಡಿ ಹೊಂಟಿ. ಇವಾಗ ಮನೆಯಲ್ಲಿ ಬಟ್ಟೆ ನೋಡೋಣ. ಈ ಇಲ್ಕಲ್ಲಾಗ ಬಟ್ಟೆ ಹೆಂಗಂದ್ರೆ ಇಲ್ಕಲ್ ಫೇಮಸ್ ಅಂದ್ರೆ ಇಲ್ಕಲ್ ಸ್ಯಾರಿ ಫೇಮಸ್ಸು. ಆಮೇಲೆ ಇಲ್ಲಿ ಬಟ್ಟೆ ಸಿಕ್ಕಾಪಟ್ಟೆ ರೇಟ್ ರೀ. ನಾನು ಇಲ್ಕಲ್ಲ ಬಟ್ಟೆ ತೊಗೊಳಕ್ಕೆ ಹೋದ್ರೆ ಬಟ್ಟೆ ರೇಟ್ ಕೇಳಿಬಿಟ್ರೆ ಸುಮ್ಮ ಆಗ್ಬಿಡೋದು. ಬಟ್ಟೆ ಏನು ಜಾಸ್ತಿ ತೊಗೊಳೋದೇ ಇಲ್ಲ. ಇಲ್ಕಲ್ಲಾಗ ನಮ್ಮ ಕುಷ್ಟಗಿಕಿನ್ನ ಇಲ್ಕಲ್ ರೇಟ್ ಜಾಸ್ತಿ ಆಗುತ್ತೆ. ಆಮೇಲೆ ಬಾರ್ಗಿನ್ ಏನೂ ಮಾಡೋಕೆ ಬಿಡಿಲ್ರಿ, ಫಿಕ್ಸ್ ರೇಟ್ ಹಾಕಿಬಿಟ್ಟಿರ್ತಾರೆ. ಅವ್ರು ಎಷ್ಟು ರೇಟ್ ಹಾಕಿರ್ತಾರೆ ಅಷ್ಟೇ ರೇಟಿಗೆ ನಾವು ತೊಗೊಂಡು ಬಂದುಬಿಡೋಕು. ಹಂಗಾಗಿ ನಾವು ಇಲ್ಲಿ ಹೋಗಿದ್ವಿ. ಅಲ್ಲೇನು ಸ್ಯಾರಿ ಚೆನ್ನಾಗಿ ಸಿಗಲಿಲ್ಲ, ಹಂಗಾಗಿ ಬಂದುಬಿಟ್ವಿ. ಮತ್ತು ನಾನು ನೆಕ್ಸ್ಟ್ ಡೇಲಿದ್ದ ವಿಡಿಯೋ ಕಂಟಿನ್ಯೂ ಮಾಡಾಕ್ತೀನಿ. ಮತ್ತು ತಿರ್ಗಿ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾವಿಲ್ಲಿ ಗಂಗೆ ಪೂಜೆ ಮಾಡಾಕತ್ತೀವಿ. ಗಂಗೆ ಪೂಜೆ ಮಾಡೋಕ್ಕೆ ಬೇರೆ ಕಡೆ ಹೋಗ್ಬೇಕಾಗಿತ್ತು. ಬಟ್ಟು ಟೈಮ್ ಆಗೈತೆ ಅಂತಂದು ಇಲ್ಲೇ ನಮ್ಮ ಮನೆ ಮುಂದೆ ನಮ್ಮದು ನಳ ಐತಲ್ಲ, ಆ ನಳಕ್ಕನ ಪೂಜೆ ಮಾಡಿ ಹೋದ್ರಾಯ್ತು ಅಂತಂದು ಇಲ್ಲೇ ಪೂಜೆ ಮಾಡಾಕತ್ತೀವಿ.
ಒಂದು ದೊಡ್ಡ ಕೊಡ ಕಷ್ಟ. ಕೈ ಇಡ್ಬೇಕು ಅವಕ್ಕ ತೂಕ ಬೇಡ. ಒಂದು ಕೈ ಇಡ್ರಿ. ಒಂದು ಅಣ್ಣ ನೀನೊಂದು ಕಾಯಿ ಸುಮ್ಮನೆ ಅಷ್ಟು ಕಡಕ್ ಇಂಥ ಮಂದಿ ಇರ್ಬೇಕು ನೋಡು. ಅವು ಇವೇ 5 ಕಾಳ ಕಲ್ಸಿತ್ತಲ್ಲ ಅವು ಎಲ್ಲಿಟ್ರಿ? ಅವು 5 ನಮ್ಮನೆ ಕಲ್ಸಿತ್ತಲ್ಲ ಮತ್ತೆ ಇಲ್ಲಿ ತಮ್ಮಂದು ಇಡ್ಬೇಕು ಅವ್ರಿಗಿಲ್ಲ. ಮಂತ್ರ ನಗಪುರ ಒಂದು ಅಕ್ಕ ಮಂತ್ರ ಬೇಕು ಈಗ. ಇಲ್ಲ ಟೈಟಾಗಿಲ್ಲ ಇಲ್ಲ ಯಾಕೆ ಕೊಡ್ತೇನೆ ನೀನು ನೋಡು. ಅದ್ರಾಗ ಯಾರ ಥರ ಹಸಿರು ಇರ್ತಾವೆ ನೋಡ್ಬೇಕು. ಮತ್ತೆ ಈಗ ಅವನ್ನೆಲ್ಲ ನಾ ದುಡ್ಡಕ್ಕೆ ಹತ್ರ ಬೇಕಾದ್ರೆ ಏನು ಮಾಡ್ತಾರೆ? ಲಕ್ಷ್ಮಿ ಕಾಯಿ ತಂಬಕ್ಕಂತೇಳಿ ಆರಾಮದ ಯಾವಾಗ ನಾವಿವಾಗ ಗಂಗೆ ಪೂಜೆ ಎಲ್ಲ ಮಾಡಿಕೊಂಡು ಇಲ್ಲಿ ಮನೆ ಓಪ್ಲಿಂಗ್ ಅಲ್ರಿ, ಮನೆ ಒಳಗೆ ಮೊದಲಿಗೆ ನಾವು ಆಕಳನ ಒಳಗೆ ಕಳಿಸ್ತೀವಿ. ಹಂಗಾಗಿ ಇಲ್ಲಿ ಆಕಳ ಪೂಜೆ ಮಾಡಿಕೊಂಡು ನಾವು ನೆಕ್ಸ್ಟು ಒಳಗೆ ಹೋಗೋದು. ನೋಡಿ ಇಲ್ಲಿ ನಮ್ಮ ಮನೆಗೆ ಎಲ್ಲರೂ ಕೊಡೋ ಹೊತ್ಕೊಂಡಾರ. ನಮ್ಮ ಅತ್ತಿಗಳು, ನಮ್ಮ ತಂಗಿ, ಈ ಕಡೆ ಇರೋದು ನಮ್ಮ ತಂಗಿ, ಆಮೇಲೆ ನನ್ನ ಮಗಳು, ಇನ್ನೊಬ್ಬಕ್ಕೆ ನಮ್ಮ ಅತ್ತಿ ಎಲ್ಲರೂ ಕೊಡೋ ಹೊತ್ಕೊಂಡ್ರು. ನಾನು ಕಳಸ ಹಿಡ್ಕೊಂಡಿದ್ನಿ. ಎಷ್ಟೋ ಜನ ಅದೀವಲ್ಲಲ್ರಿ, ಇನ್ನೂ ಬರೋರದಾರ. ಯಾಕಂದ್ರೆ ನಾವು ಬೆಳಗ್ಗೆ ಮಾಡಾಕತ್ತಿದ್ವಿ, ಹಂಗಾಗಿ ಸ್ವಲ್ಪ ಜನ ಯಾರೂ ಇದ್ದಿಲ್ಲ, ಜಲ್ದಿ ಮಾಡಿದ್ವಲ್ಲ. ಆಮೇಲೆ ಮನೆ ಓಪ್ಲಿಂಗಿಗೆ ಎಲ್ಲರೂ ಬರ್ತಾರೆ. ಆಮೇಲೆ ಅಭಿಷೇಕ ಮಾಡಿಸ್ತೀವಲ್ಲ, ಆಮೇಲೆ ಎಲ್ಲರೂ ಬರ್ತಾರೆ. ಇಲ್ಲಿ ಆಕಳ ಹಿಡ್ಕೊಂಡಾರಲ್ಲ ಅವರೇ ನಮ್ಮ ಸಣ್ಣ ಮಾವ. ಆ ಕಡೆ ಇರೋದು ನಮ್ಮ ಮೈದ್ನ, ಅವ್ರದ್ದೇ ಇವತ್ತು ಮನಿ ಓಪ್ಲಿಂಗು. ಪೂಜೆ ಮಾಡು, ಹಿಂದೆ ಪೂಜೆ ಮಾಡು, ಬಾಲಕ ಮಾಡು, ಬಾಲಕ್ ಮಾಡು.
ಕರ್ಪುರಾರುತಿ ಬೆಳಗಿರೆ ಕಾರುಣ್ಯ ಮೃಗಕರ ದೇವಗೆ ಶರಣು ಜನಕ್ಕೆ ವರವನಿತ್ತನು ಪರಮ ಪಾರ್ವತಿ ಅರಸಗೆ ದರೆಯೊಳದಿಕವಾದ ಶ್ರೀ ಗುರು ಸಂಗಮೇಶ್ವರ ನಯ್ಯಗೆ ಕರ್ಪುರಾರುತಿ ಬೆಳಗಿರೆ ಕಾರುಣ್ಯ ಮೃಗಕರ ದೇವಗೆ ಜಯವೆಂದು ಬೆಳಗುವೆ ಮಲ್ಲಿಕಾರ್ಜುನನೇ ಮಲ್ಲಿಕಾರ್ಜುನನೇ ಭಕ್ತರ ಮಂದಿರನೇ ಜಯವೆಂದು ಬೆಳಗುವೆ ಮಲ್ಲಿಕಾರ್ಜುನನೇ ಸಾಗರದಲ್ಲಿನ ವಿಷವ ಕುಡಿದವನೇ ಭೋಗಿ ಕಂಕಣನಾಗಿ ಜಗದಿ ಮೆರೆದವನೇ ಸರಿಯಾರು ನಿನಗೆ ಶ್ರೀವಲ್ಲಭನೇ ಜಯವೆಂದು ಬೆಳಗುವೆ ಮಲ್ಲಿಕಾರ್ಜುನನೇ ಕುರಿಕಿಯೊಳನೆ ಲಿಂಗಗೈದವನೇ ಅರಳಿ ಕೊಲ್ಲಾಳನ ಭಕ್ತಿ ಗೊಲಿದವನೇ ಸರಿಯಾರು ನಿನಗೆ ಶ್ರೀವಲ್ಲಭನೇ ಜಯವೆಂದು ಬೆಳಗುವೆ ಮಲ್ಲಿಕಾರ್ಜುನನೇ ಶ್ರೀಗಿರಿಯೊಳನೆ ನಿತ್ಯವಾಸ ಗೈದವನೇ ಸರಿಯಾರು ನಿನಗೆ ಶ್ರೀವಲ್ಲಭನೇ ಜಯವೆಂದು ಬೆಳಗುಂಡ ಮಹಾಕಾಯ ಸೂರ್ಯಕೋಟೆ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ಸರ್ವಕಾರ್ಯೇಷು ಸರ್ವದಾ ಯಶ್ವನಾಮರು ಏನು ಅವು ಇಂದ ನೆಕ್ಸ್ಟ್ ಒಂದು ನಿಮಿಷ ಅದು ಬಲಗಲ್ ಇಡುತ್ತಲ್ಲ ನಿಂತುವೆ ಒಂದು ಕೈಯಾಗ ಅವಕಾಶ ಹಂಗ ಮುಂದೆ ಜಗ್ ನೀವು ಮುಂದೆ ಜಗ್ ನೀವು ಬೆಳಗ್ರಿ ಬೆಳಗ್ಬೇಕು ನೀವು ಹಂಗ ಒಂದು ಕೈಲೇ ಹಿಂಗೆ ಹಿಡ್ಕೋರಿ ಅವು ಅದ್ರ ನೀರು ಹಿಂಗೆ ಹಾಕಿ ಅಂತ ಇದನ್ನ ಹಾಕಿ ಬರ್ರಿ ಮನೆ ನಮ್ಮದು ಆಕಳ ಎಲ್ಲ ಒಳಗೆ ಕಳಿಸಿ ಆಕಳಿಗೆಲ್ಲ ಪೂಜೆ ಮಾಡಿ ಇಲ್ಲಿ ನೈಟ್ನ ತೋರಣ ಕಟ್ಬೇಕಾಗಿತ್ತು ಬಟ್ ನೈಟ್ ಏನೋ ತೋರಣ ಕಟ್ಟಿದ್ದಿಲ್ಲ ಇವಾಗ ತೋರಣ ಕಟ್ಟಾಕತ್ತಾರ ಮನೇಲಿ ಇವಾಗ ಹಾಲು ಉಕ್ಕಿಸ್ಬೇಕಲ್ರಿ ಹಂಗಾಗಿ ಹಾಲು ಉಕ್ಸಕ್ಕೆ ಅಲ್ಲಿ ಪೂಜೆ ಮಾಡಾಕತ್ತಿದ್ನೆ ಸಾಕು ನಮ್ಗೆ ಜಾಸ್ತಿ ಮಾಡ ಕಟ್ಟಿಗೆ ರೆಡಿ ಮಾಡು ಅದೆಲ್ಲ ತವರಿ ಕಟ್ಟಿ
ಕಟ್ ಮಾಡಂತೇಳಿ ಜನ ಬಂದು ಕಲ್ಲು ಕಟ್ ಮಾಡಂತೇಳಿ ನಮ್ಮ ಅಕ್ಕ ಚಲೋ ಚಲೋ ಅಡಿಗೆ ಮಾಡಿ ಹಾಕ್ಲಿ ಅಂತ ಬೇಡಿಕೆ ಅದಾವ ಅಲ್ಲಿ ಮೇಲೆ ನಾ ಮದುವೆಗೆ ನೀವು ಬರಿಲ್ಲ ಫಸ್ಟ್ ಕರ್ಕುಲ ನಾ ಬರ್ತೀವಿ ಮದುವೆಗೆ ಅವ್ ನೀರ್ ಎಲ್ಲಿ ತಗೊಳಕ್ ಯಾವ್ದೋ ಒಂದು ಕೋಡ ಸೌರ ಕುಂತೈತಿ ಅದ್ರಾಗ ಗೊತ್ತಿಲ್ಲ ಸಾಕು ಹೊಲಿ ಎಲ್ಲ ಪೂಜೆ ಮಾಡಿ ಹಾಲು ಖುಷಿ ಬಂದು ಇಲ್ಲಿ ನಮ್ಮ ಆಂಟಿ ನಮ್ಮ ಇದನ್ನ ಇನ್ಬೇಕು ನಮ್ಮ ಅತ್ತಿ ತರಕಾರಿ ಎಲ್ಲ ಕಟ್ ಮಾಡಾಕತ್ತಿದ್ರು ನಮ್ಮ ಇದನ್ನ ಗೊಟ್ಟಿಸ್ತೈತಿ ಮೊದ್ಲ ಮೈದ್ನ ದಣ್ಕಂದಿರ್ತಾನ ಅದ್ರಾಗ ಮತ್ತೆ ಯಾರು ದಣ್ಕಂದಿರಲಿಲ್ಲ ಇಲ್ಲಿ ಎಲ್ಲರೂ ಇವಾಗ ಎಲ್ಲರೂ ಬೀಗರು ಬರಾಕತ್ತಾರ ನಾಷ್ಟ ಮಾಡೋಕೆ ಲೇಟ್ ಆಗಿತ್ತು ಹಂಗಾಗಿ ನಾಷ್ಟ ಮಾಡಿದ್ದಿಲ್ಲ ಇಲ್ಲಿ ಹೊಟ್ಟೆ ಹಸ್ತೈತಿ ನೈಟು ಪಲಾವನ್ನ ಮಾಡಿದ್ವಿ ಪಲಾವನ್ನ ಸ್ವಲ್ಪ ಪಲಾವನ್ನ ಊಟ ಮಾಡಕತ್ತಿದ್ದು ಇಲ್ಲಿ ಹೋಳಿಗೆ ನಾನು ಹಿಟ್ಟು ಕಲ್ಸಕತ್ತಿದ್ದೆ ಇಲ್ಲಿ ಇವಾಗ ಅಭಿಷೇಕ ಮಾಡೋ ದಿವಸ ಸ್ಟಾರ್ಟ್ ಆಯಿತು ಎಲ್ಲರೂ ಆಲ್ರೆಡಿ ಎಲ್ಲರೂ ಬೀಗರು ಎಲ್ಲರೂ ಬಂದಾರ ಇಲ್ಲೇ ಅಭಿಷೇಕ ಮಾಡಕತ್ತಿದ್ರು ಬಟ್ಟು ನಮ್ಮ ದೊಡ್ಡ ಮಾಮನವ್ರು ಮಾಡಿದಾಗ ಅಭಿಷೇಕನ ಬೇರೆನೇ ಮಾಡಿದ್ರು ಇವ್ರು ಅಭಿಷೇಕ ಮಾಡ್ಬೇಕಾದ್ರೆ ಬೇರೆನೇ ಮಾಡ್ಯಾರ ಹಂಗಲ್ರಿ ಒಬ್ಬೊಂದು ಪೂಜಾರಿ ಒಂದೊಂದು ಥರ ಅಭಿಷೇಕ ಮಾಡ್ತಾರೆ ಇಲ್ಲೊಂಥರ ಬೇರೆ ಪೂಜಾರಿ ಅಭಿಷೇಕ ಬೇರೆ ಮಾಡಾಕತ್ತಿದ್ರು ಬಟ್ಟು ನಮ್ಮ ಇದನ್ನ ಹೊಸ ಬಟ್ಟೆ ತೆಗೆದಿಟ್ಟಿದ್ವಿ ಬಟ್ಟು ಹೊಸ ಬಟ್ಟೆ ಹಾಕ್ಯಂದಿದ್ದಿಲ್ಲವ ಯಾಕಂದ್ರೆ ಅಲ್ಲಿ ಪೂಜಾರಿ ಹಂಗೆ ಕುಂದ್ರಂತೆ ಹಂಗೆ ಕುಂತ್ಬಿಟ್ಟಾನ ಹಂಗಾಗಿ ಇನ್ನೂ ಅನ್ಕೋಬೇಡ್ರಿ कविं कवीनामुपमस्त्रवस्तमम्